ಈ ಒಂದು 2024 ಮಾಡಬೇಕಾಗಿರುವಂತಹ 4 ಬಿಸ್ನೆಸ್ ಐಡಿಯಾಸನ್ನು ತಿಳಿಸ್ಕೊಡ್ತೀನಿ. ಈ ಒಂದು 4 ಬಿಸ್ನೆಸ್ ಐಡಿಯಾಸು ತುಂಬಾ ಸ್ಕೋಪ್ ಇದೆ. 2 ಬಂದುಬಿಟ್ಟು ಲೆಸ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಮಾಡೋದು, ಇನ್ನೊಂದು 2 ಡಿಪೆಂಡೆನ್ಸ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟೊಂದು ಅಮೌಂಟ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಈ ಒಂದು ಲಾಸ್ಟಲ್ಲಿ ಈ ಒಂದು 2 ಬಿಸ್ನೆಸ್ ಐಡಿಯಾಸ್ನ ತಿಳಿಸ್ಕೊಡ್ತೀನಿ. ಖಂಡಿತ ಕೊನೆವರೆಗೂ ನೋಡಿ. ಲಾಸ್ಟ್ನೇದಂತೂ ನನ್ನ ಒಂದು ಫೇವ್ರೇಟ್ ಅಂತ ಹೇಳ್ತೀನಿ. ವಿತ್ ವೆರಿ ಮಿನಿಮಲ್ ಅಮೌಂಟಲ್ಲಿ ಆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಇಂಡಿಯಾದಲ್ಲಿರುವಂತಹ ಹೈಯೆಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಅಂತ ನಾನು ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಕಿಶೋರ್. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇ ಬಿಸ್ನೆಸ್ ಬಂದುಬಿಟ್ಟು ಅಸೆಂಬ್ಲಿಂಗ್ ಬಿಸ್ನೆಸ್. ಈ ಒಂದು ಅಸೆಂಬ್ಲಿಂಗ್ ಬಿಸ್ನೆಸ್ ಏನಪ್ಪ ಅಂದರೆ, ಜಸ್ಟ್ ಸಿಂಪಲ್ ಡಿಫ್ರೆಂಟ್ ಪಾರ್ಟ್ಸಿಂದ ಅಥವಾ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಏನಿರುತ್ತೆ ಒಂದು ಪ್ರಾಡಕ್ಟ್ದು. ಫಾರ್ ಎಕ್ಸಾಂಪಲ್, ನಾವು ಒಂದು ಐಫೋನ್ನೇ ತಗೊಳ್ಳೋಣ. ಈ ಒಂದು ಐಫೋನಿನ ಕಾಂಪೊನೆಂಟ್ಸನ್ನು ಮೋಸ್ಟ್ ಎಲ್ಲ ರೀತಿಯಾದಂತಹ ಕಾಂಪೊನೆಂಟ್ಸು ಚೈನಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಅವರು ಚೈನಾದಿಂದ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಂಡು ಅಸೆಂಬಲ್ ಮಾಡಿ ದೆನ್ ಅದನ್ನು ಮಾರ್ಕೆಟ್ಗೆ ಬಿಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದನ್ನೇ ಹೇಳ್ಬೋದು, ಅಸೆಂಬ್ಲಿಂಗ್ ಬಿಸ್ನೆಸ್ಗೆ. ಇದೇ ರೀತಿ ಕೆಲವೊಂದು ಸ್ಮಾಲ್ ಪ್ರಾಡಕ್ಟ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಡ್ರೋನ್ ಪ್ರತಾಪ್ ಅವ್ರನ್ನ ತಗೊಳ್ಳೋಣ. ಈಗ ಡ್ರೋನ್ ಪ್ರತಾಪ್ ಅವ್ರು ಏನು ಮಾಡ್ತಿದ್ರು ಅಂದರೆ, ಡಿಫ್ರೆಂಟ್ ಲೊಕೇಶನ್ಸಿಂದ ಅಥವಾ ಡಿಫ್ರೆಂಟ್ ಡ್ರೋನ್ನ ಪಾರ್ಟ್ಸ್ನ ಡಿಫ್ರೆಂಟ್ ಕಡೆಯಿಂದ ತರಿಸ್ಬಿಟ್ಟು ಅದನ್ನು ಅಸೆಂಬಲ್ ಮಾಡಿ ನಾನೇ ಮಾಡಿದ್ದೀನಿ ಅಂತ ಸೇಲ್ ಮಾಡ್ಕೊತಿದ್ರು. ಅದು ಅವರ ಒಂದು ವಿಷಯ ಬೇಡ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಅಂದರೆ ಡ್ರೋನ್ ಪ್ರತಾಪ್ ಅವರು ಮಾಡಿದ್ರ ಅಥವಾ ಓನಾಗಿ ಪ್ರಿಪೇರ್ ಮಾಡಿದ್ರ ಅದು ನಮ್ಮದು ಉದ್ದೇಶ ಅಲ್ಲ. ಇಲ್ಲಿ ಉದ್ದೇಶ ಅಂದರೆ ಅವರು ಆ ಡಿಫ್ರೆಂಟ್ ಪಾರ್ಟ್ಸ್ನ ಬೇರೆ ಕಡೆಯಿಂದ ತರಿಸ್ಕೊಟ್ಟಿದ್ರು, ರೈಟ್. ಅಂದರೆ ಈಗ ಲೈಕ್ ಇಂಜನ್ನ ಜಪಾನಿಂದ ತರಿಸಿದ್ರು, ವಿಂಗ್ಸ್ನ ಚೈನಾದಿಂದ, ಕೆಲವೊಂದು ಎಕ್ವಿಪ್ಮೆಂಟ್ಸ್ ಏನಲ್ಲ ಡಿಫ್ರೆಂಟ್ ಪಾರ್ಟ್ಸಿಂದ ತಂದ್ರಲ್ಲ. ಸೊ ಇಂಥ ಒಂದು ಬಿಸ್ನೆಸ್ನ ಅಂದರೆ ಅದನ್ನೆಲ್ಲ ತೊಗೊಂಬಂದು ಒಂದು ಕಡೆ ಜಮಾ ಮಾಡಿಬಿಟ್ಟು ಅಸೆಂಬಲ್ ಮಾಡೋ ಬಿಸ್ನೆಸ್ನ ನಾವು ಅಸೆಂಬ್ಲಿಂಗ್ ಬಿಸ್ನೆಸ್ ಅಂತ ಕರಿತೀವಿ. ಈ ಒಂದು ಅಸೆಂಬ್ಲಿಂಗ್ ಬಿಸ್ನೆಸ್ಗೆ ತುಂಬಾ ಸ್ಕೋಪ್ ಇದೆ ಇಂಡಿಯಾದಲ್ಲಿ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸು MNC ಬ್ರ್ಯಾಂಡ್ಸ್ ಇದೆ ಅಥವಾ ಫಾರಿನ್ ಕಂಪ್ನೀಸ್ ಬ್ರ್ಯಾಂಡ್ಸ್ ಇದೆ. ಅದಕ್ಕೆ ಕಾಂಪಿಟೇಟಿವ್ ಆಗಿ ನಾವು ಅಸೆಂಬ್ಲಿಂಗ್ನ ಮಾಡಿಬಿಟ್ಟು ನಾವು ಬ್ರ್ಯಾಂಡಿಂಗ್ನ ಮೇಡ್ ಇನ್ ಇಂಡಿಯಾ ಅಂತ ಸಹ ಮಾಡ್ಬೋದು. ಸೊ ಇದು ಒಂದು ಬಿಸ್ನೆಸ್ ಐಡಿಯಾ. ಈಗ ಎರಡನೇ ಬಿಸ್ನೆಸ್ ಐಡಿಯಾ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಬೇಕಾಗುತ್ತೆ. ಇದು ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ನಮ್ಮ ಡೆವಲಪಿಂಗ್ ಕಂಟ್ರೀಸಲ್ಲಿ, ಈಗ ಲೈಕ್ ಇಂಡಿಯಾ, ಇಂಡೋನೇಷ್ಯಾ, ಫಿಲಿಪೀನ್ಸು ಇಂಥ ಒಂದು ಕಂಟ್ರೀಸಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಏನಪ್ಪ ಅಂದರೆ ಲೆಂಡಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಏನಪ್ಪ ಈ ಲೆಂಡಿಂಗ್ ಬಿಸ್ನೆಸ್ ಅಂದರೆ, ಈಗ ಲೈಕ್ ಲೋನ್ಸ್ನ ನೀವು ಪ್ರೊವೈಡ್ ಮಾಡೋದು. ಇಫ್ ಯು ಹ್ಯಾವ್ ಎನಿ ಮನಿ ಅಂದರೆ ನಿಮ್ಮ ಹತ್ರ ಏನಾದರೂ ಒಂದು ಸ್ವಲ್ಪ ಲಾರ್ಜ್ ಅಮೌಂಟ್ ದುಡ್ಡು ಇದ್ದು ನೀವೇನಾದರೂ ಅದನ್ನು ಕಂಪನೀಸ್ಗೆ ಅಥವಾ ಸ್ಮಾಲ್ ಸ್ಟಾರ್ಟಪ್ಸ್ ಕಂಪನೀಸ್ಗೆ ನೀವನ್ನು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಬೇಸ್ಡ್ ಆನ್ ಅಗ್ರಿಮೆಂಟ್ ಪ್ರೋಸೆಸ್ ಎಲ್ಲ ಮಾಡ್ಕೊಂಬಿಟ್ಟು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸನ್ನು ಗೇನ್ ಮಾಡ್ಬೋದು. ಯಾಕೆಂದರೆ ಈಗ ಡೆವಲಪಿಂಗ್ ಕಂಟ್ರೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟಪ್ಸ್ಗೂ ಅಥವಾ ಯಾವುದೋ ಒಂದು ಬಿಸ್ನೆಸ್ಗೆ ಮೈನ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ ಲೋನ್ಸಲ್ಲಿ, ಕರೆಕ್ಟ್ ಅಲ್ವಾ? ಗೋರ್ಮೆಂಟ್ ಲೋನ್ಸು, ಈ ಒಂದು ಪ್ರೈವೇಟ್ ಲೋನ್ಸು ತುಂಬ ಲೇಟ್ ಆಗುತ್ತೆ, ಪ್ರೋಸೆಸ್ ಅನ್ನೋದು ಲೇಟ್ ಇರುತ್ತೆ. ನೀವು ಲೆಂಡಿಂಗ್ ಬಿಸ್ನೆಸ್ಸಲ್ಲಿ ಇಳಿತೀರಾ ಅಂದರೆ ತುಂಬಾ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ ಇರುತ್ತೆ, ಅಥವಾ NBFC ಆಗಿ ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಿಸ್ಕೊಂಡು ನೀವು ಲೆಂಡಿಂಗ್ ಬಿಸ್ನೆಸ್ಸಲ್ಲಿ ಇಳಿದ್ರೆ ತುಂಬಾ ಪ್ರಾಫಿಟ್ ಗೇನ್ ಮಾಡ್ಬೋದು. ಈಗ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಲೆಂಡಿಂಗ್ ಮಾಡ್ತಿರೋದು ಬಂದುಬಿಟ್ಟು ಕೆಲವೊಂದು ಚೈನೀಸ್ ಕಂಪನೀಸ್ ಆ್ಯಂಡ್ ಜಾಪನೀಸ್ ಕಂಪನೀಸ್. ಈಗ ಅಂದರೆ ದೊಡ್ಡ ದೊಡ್ಡ ಬ್ಯಾಂಕಿಂಗ್ ನೆಟ್ವರ್ಕ್ ಇರುವಂತಹ ಜಾಪನೀಸ್ ಕಂಪನೀಸು ಸಹ ನಮ್ಮ ಇಂಡಿಯಾದಲ್ಲಿ ಲೋನ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಹೆಂಗಪ್ಪ ಅಂತ ನೀವು ಕೇಳ್ಬೋದು. ನೀವು ಆಲ್ಮೋಸ್ಟ್ ಎಲ್ಲ Paytm ಯೂಸ್ ಮಾಡಿರ್ತಾರೆ. ಆ ಒಂದು Paytmನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಲೋನ್ಸ್ಗೆ ಅಪ್ಲೈ ಮಾಡಿರ್ತೀರ, ಎಲ್ಲ ಬಿಸ್ನೆಸ್ ಪರ್ಸನ್ಸ್ ಆಗಿದ್ದರೆ. ಅಂದರೆ ಈಗ ಲೈಕ್ ನಾನು Paytm ಯೂಸ್ ಮಾಡ್ತಿದ್ದೀನಿ, ನಾನೇನಾದರೂ ಬಿಸ್ನೆಸ್ ಲೋನ್ಗೆ ಅಪ್ಲೈ ಮಾಡಿದ್ರೆ ಆ ಒಂದು ಲೋನ್ ಅನ್ನೋದು ಪ್ರೊವೈಡ್ ಮಾಡೋದು Paytm ಕಂಪನಿ ಪ್ರೊವೈಡ್ ಮಾಡಲ್ಲ. ಅದು ಒಂದು NBFC ಇರುತ್ತೆ ಅಥವಾ ಒಂದು ಬ್ಯಾಂಕ್ ಇರುತ್ತೆ, ಅದು ಆ ಒಂದು ಲೋನನ್ನು ಕೊಡುತ್ತದೆ. ಅವರು ಯಾರ ಜೊತೆ ಟೈಅಪ್ ಆಗಿದ್ದಾರೆ ಮೋಸ್ಟ್ಲಿ ಅಂದರೆ, ನಮ್ಮ ಎಲ್ಲ ಲೋನ್ಸನ್ನು ಜಾಪನೀಸ್ ಕಂಪನೀಸ್ ಕೊಡ್ತಿದೆ Paytmಲ್ಲಿ. ಆಲ್ಮೋಸ್ಟ್ ಎಲ್ಲ ನನ್ನ ಒಂದು ನಾನು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೆಲವೊಂದು ಜಾಪನೀಸ್ ಕಂಪ್ನೀಸು, ಚೈನೀಸ್ ಕಂಪ್ನೀಸೇ ಈ ಒಂದು ಲೋನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಿದೆ. ಸೊ ಈ ಒಂದು ಬಿಸ್ನೆಸ್ಸನ್ನು ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಈಗ ನಾವು ಲೆಂಡಿಂಗ್ಸನ್ನು ಮಾಡ್ಬೋದು, ಅಥವಾ ಓನ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿಬಿಟ್ಟು ಇರೋ ಅಮೌಂಟ್ನ ಲೆಂಡ್ ಮಾಡ್ಬೋದು. ಬಿಟ್ಟಷ್ಟು ನಮಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಸೊ ಇಟ್ ಡಿಪೆಂಡ್, ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ. ಸ್ಮಾಲ್ ಸ್ಕೇಲಲ್ಲಿದೆ ಸ್ಮಾಲ್ ಸ್ಕೇಲಲ್ಲಿ ಮಾಡ್ಕೋಬೋದು. ಇನ್ನೇನಾದರೂ ಲಾರ್ಜ್ ಸ್ಕೇಲಲ್ಲಿ ಏನಾದರೂ ಮಾಡೋಂಗಿದ್ರೆ ನೀವು ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿಬಿಟ್ಟು ಒಂದು ಪ್ರೊಸೀಜರ್ ಸೆಟ್ ಮಾಡಿಬಿಟ್ಟು ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನೀವು ಒಂದು ಬಿಸ್ನೆಸ್ಗೆ ಹೆಲ್ಪ್ ಮಾಡ್ದಂಗೆ ಇರುತ್ತೆ, ನೀವು ಗೇನ್ ಮಾಡ್ದಂಗೆ ಇರುತ್ತೆ, ದುಡ್ಡನ್ನು ಗೇನ್ ಮಾಡ್ದಂಗೆ ಇರುತ್ತೆ. ಈ ಥರ್ಡ್ ಬಿಸ್ನೆಸ್ ಐಡಿಯಾ ಬಂದುಬಿಟ್ಟು ವ್ಲಾಗಿಂಗ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಈಗಿರುವಂಥ ಸಿಚುವೇಷನ್ನಲ್ಲಿ ಮೋಸ್ಟ್ ಆಫ್ ಪೀಪಲ್ ಎಲ್ಲ ಅರ್ನ್ ಮಾಡ್ತಿರೋದು
ವ್ಲಾಗಿಂಗ್ ಮುಖಾಂತರ ಏನು ಮಾಡೋದಿಲ್ಲ, ಜಸ್ಟ್ ಅವರ ಒಂದು ದಿನನಿತ್ಯ ಚಟುವಟಿಕೆಗಳನ್ನು ಅವರು ಅಪ್ಲೋಡ್ ಮಾಡೋದ್ರ ಮುಖಾಂತರ ಯೂಟ್ಯೂಬಲ್ಲಿ ಅವರು ದುಡ್ಡನ್ನು ಅರ್ನ್ ಮಾಡ್ತಿದ್ದಾರೆ. ಇದಕ್ಕೆ ನಿಮಗೆ ಮಿನಿಮಮ್ ಅಂದರೆ ಒಂದು ಲೆಸ್ ದೆನ್ 50,000 ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದು ಬೇಡ, ವಿತ್ ಝೀರೋ ಇನ್ವೆಸ್ಟ್ಮೆಂಟ್ ನಿಮ್ಮ ಮೊಬೈಲ್ ಮುಖಾಂತರನೂ ಮಾಡ್ಬೋದು. ಒಂದು ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ ಕೊಡಬೇಕಾದ್ರೆ ನೀವೊಂದು ಅಪ್ ಟು 1 ಲಕ್ಷವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಲೈಕ್ ಒಳ್ಳೆ ಮೊಬೈಲ್ ತೊಗೊಂಡು ಒಂದು ಕ್ಯಾಮ್ರಾ ತೊಗೊಳ್ಬೇಕಾಗುತ್ತೆ. ಅವೆಲ್ಲ ಬೇಡ, ನನ್ನ ಮೊಬೈಲಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೆ, ನೀವು ಬೇರೆ ಅಪ್ಗ್ರೇಡ್ ಆದಮೇಲೆ ಅಥವಾ ಒಳ್ಳೆ ಸಬ್ಸ್ಕ್ರೈಬರ್ ಬೇಸ್ನಿಂದ ಬಂದಮೇಲೆ ನಾನು ಒಳ್ಳೆ ಕ್ವಾಲಿಟಿ ಕೊಡೋಕ್ಕೆ ಹೋಗ್ತೀನಿ ಅಂದರೆ. ಸೊ ವ್ಲಾಗಿಂಗ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಆಗಲಿದೆ. ಈ ಒಂದು ವ್ಲಾಗಿಂಗ್ ಮುಖಾಂತರ ಮಿಲಿಯನ್ಸ್ ಗಟ್ಟಲೆ ದುಡ್ಡು ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲೇ ತುಂಬ ಜಾಸ್ತಿ ಮಾಡ್ತಾರೆ. ವ್ಯೂವರ್ಶಿಪ್ ಅನ್ನೋದು ನಮ್ಮ ಇಂಡಿಯಾಗೆ ಜಾಸ್ತಿ ಇರೋದು, ಯಾಕಂದರೆ ನಮ್ಮ ಹತ್ರ 141 ಬಿಲಿಯನ್ ಪೀಪಲ್ ಕ್ರೌಡ್ ಇದೆ. ಸೊ ತುಂಬಾ ಸ್ಕೋಪ್ ಇದೆ ಈ ವ್ಲಾಗಿಂಗ್ ಸ್ಪೇಸಲ್ಲಿ. ಸೊ ನೀವು ನೋಡ್ಬೋದು ಈ ಒಂದು ವ್ಲಾಗಿಂಗಲ್ಲಿ ಯಾರೆಲ್ಲ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದ್ದಾರೆ ಅಂತ. ಈಗ ನಮ್ಮ ಒಂದು ಕನ್ನಡದ ವ್ಯಕ್ತಿ ಡಾಕ್ಟರ್ ಬ್ರೋ ಅವರು ಸಹ ಈ ಒಂದು ಸ್ಪೇಸ್ನಲ್ಲಿ ಒಳ್ಳೆ ದುಡ್ಡನ್ನು ಮಾಡಿದ್ದಾರೆ. ಒಂದು ಕಷ್ಟಪಟ್ಟಿದ್ದಾರೆ, ಅವ್ರು ದುಡ್ಡು ಮಾಡ್ತಿದ್ದಾರೆ. ಅದೇ ರೀತಿ ನೀವು ಸಹ ಈ ವ್ಲಾಗಿಂಗ್ ಮುಖಾಂತರ ಸಹ ಒಂದು ಒಳ್ಳೆ ದುಡ್ಡನ್ನು ಮಾಡ್ಬೋದು. ಇನ್ನು 4th ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು, ಅದು ನಾನು ಹೇಳ್ದಂಗೆ ಇದು ಇಂಡಿಯಾದಲ್ಲೇ ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಅಂತ ಹೇಳ್ಬೋದು. ಸಣ್ಣ ಸಣ್ಣ ವ್ಯಕ್ತಿಗಳು ಸಹ ಈ ಒಂದು ಬಿಸ್ನೆಸ್ ಮುಖಾಂತರ ಒಳ್ಳೆ ದುಡ್ಡು ಮಾಡ್ತಿದ್ದಾರೆ. ಏನಪ್ಪ ಇದು ಅಂತ ಆಲೋಚನೆ ಮಾಡಬೇಡಿ. ಇದು ಬಂದುಬಿಟ್ಟು ಸ್ಕ್ರ್ಯಾಪ್ ಬಿಸ್ನೆಸ್. ಈ ಒಂದು ಸ್ಕ್ರ್ಯಾಪ್ ಬಿಸ್ನೆಸ್ ಏನು ಇಷ್ಟೊಂದು ಲೋ ಪ್ರೊಫೈಲ್ ಬಿಸ್ನೆಸ್ ಅಂತ ಹೇಳ್ಬೋದು ನೀವು. ಯಾಕೆ ಅಂದರೆ ಯಾರೋ ಅಂದರೆ ಪೂರ್ ಪೀಪಲ್ ಕಲೆಕ್ಟ್ ಮಾಡ್ತಾರಲ್ವ, ಈ ಸ್ಕ್ರ್ಯಾಪ್ ಎಲ್ಲ ಕಲೆಕ್ಟ್ ಮಾಡ್ತಾರಲ್ವ, ಇದನ್ನು ಮಾರಿಬಿಟ್ಟು ಈ ರೀತಿ ಇಂಟೆನ್ಷನ್ ಇದ್ದರೆ ಅದನ್ನ ದಯವಿಟ್ಟು ತೆಗೆದಾಕ್ಬಿಡಿ. ಇದೊಂದು ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಅಂತ ಹೇಳ್ತೀನಿ. ಯಾಕೆಂದರೆ ಈಗ ನಾವು ಮಾರ್ಕೆಟಲ್ಲಿ ಏನಾದರೂ ಸ್ಕ್ರ್ಯಾಪ್ ಏನಾದರೂ ಸೇಲ್ ಮಾಡೋಕ್ಕೆ ಹೋಗ್ತಿದ್ರೆ, ಆ ಒಂದು ಸ್ಕ್ರ್ಯಾಪ್ ಪರ್ಸನ್ ಬರ್ತಾನಲ್ವ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ, ಅವರು ನಿಮ್ಗೆ ಹೇಳೋದು ಒಂದು ಕಾಟನ್ ಬಾಕ್ಸ್ ಪರ್ kg ಬಂದುಬಿಟ್ಟು 12 to 15 ರೂಪೀಸ್ ಹೇಳ್ತಾರೆ. ಅದೇ ಆ ಮಾರ್ಕೆಟಲ್ಲಿ ಅದ್ರ ವ್ಯಾಲ್ಯೂ ಬಂದುಬಿಟ್ಟು 30 ರೂಪೀಸ್ ಟು 45 ರೂಪೀಸ್ವರೆಗೂ ಇರುತ್ತೆ. ಸೊ ಇಲ್ಲೇ ಡಿಫ್ರೆನ್ಸ್ ನೋಡ್ಬೋದು ಎಷ್ಟು ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಈ ಒಂದು ಬಿಸ್ನೆಸ್ಸಲ್ಲಿದೆ ಅಂತ. ಈ ಒಂದು ಬಿಸ್ನೆಸ್ನ ಆರ್ಗನೈಸ್ಡ್ ಮಾಡಿಬಿಟ್ರೆ, ಈಗ ಆಲ್ರೆಡಿ ಕೆಲವೊಂದು ಸ್ಟಾರ್ಟಪ್ಸ್ ಬಂದಿದೆ ಇದರ ರಿಲೇಟೆಡ್ ಆಗಿ. ದೇ ಆರ್ ಮೇಕಿಂಗ್ ಅಂದರೆ ಒಂದು ಫಿನಾಮಿನಲ್ ಗ್ರೋತನ್ನು ಡೆಲಿವರ್ ಮಾಡ್ತಿದ್ದಾರೆ. ಒಳ್ಳೆ ರಿಟರ್ನ್ಸ್ನಾಗ ಏನು ಮಾಡ್ತಾರೆ, ಪರ್ ಇಯರ್ಗೆ 3 crores 4 crores ನೆಟ್ ಪ್ರಾಫಿಟ್ನ ಡಿಕ್ಲೇರ್ ಮಾಡ್ತಿದ್ದಾರೆ ಇಂಥ ಕಂಪನಿಗಳು, ಸ್ಕ್ರ್ಯಾಪ್ ಕಲೆಕ್ಟಿಂಗ್ ಕಂಪನೀಸು. ಸೊ ನಾನೇನು ಕೇಳೋಕೆ ಇಷ್ಟಪಡ್ತೀನಿ ಅಂದರೆ, ರೆಕರಿಂಗ್ ಆ ಒಂದು ಬಿಸ್ನೆಸ್ಸಲ್ಲಿ ರೆಕರಿಂಗ್ ಕಸ್ಟಮರ್ಸ್ನ ನೀವು ಏನು ಮಾಡ್ಕೊಂಬಿಟ್ರೆ, ಅಂದರೆ ರೆಕರಿಂಗ್ ಕಸ್ಟಮರ್ಸ್ ಅಂತ ಯಾವ ರೀತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎವ್ರಿ ಮಂತ್ಗೂ ಆ ಕಸ್ಟಮರ್ ಒಂದು ಆರ್ಡ್ರ್ ಕೊಡ್ತಾ ಇರಬೇಕು, ಅಥವಾ ಆ ವೇಸ್ಟ್ ಏನಿದೆ ಅದನ್ನು ಕೊಡ್ತಿರ್ಬೇಕು. ಅದು ಬಾಕ್ಸಸ್ ಆಗಿರಲಿ ಅಥವಾ ವೇಸ್ಟ್ ಆಗಿರಲಿ. ವೇಸ್ಟ್ ಅಂದರೆ ನೀವು ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಆಗಿರಲಿ, TVs ಆಗಿರಲಿ, ಈ ಒಂದು ಸ್ಪೇಸ್ನಲ್ಲಿ ತುಂಬಾ ಅಪರ್ಚುನಿಟೀಸ್ ಇದೆ. ಸೊ ಇದಕ್ಕೆ ಬೇಕಿರೋದು ವೆರಿ ಲೆಸ್ ಅಮೌಂಟ್. ತುಂಬಾ ನೀವು ಇನಿಷಿಯಲ್ 50,000ಇಂದನೂ ಸ್ಟಾರ್ಟ್ ಮಾಡ್ಬೋದು. ಒಳ್ಳೆ ಒಂದು ಆರ್ಗನೈಸ್ಡ್ ಆಗಿ ಏನಾದರೂ ಮಾಡಿಬಿಟ್ರೆ ಈ ಒಂದು ಸ್ಪೇಸಲ್ಲಿ ನೀವು ಕ್ರೋಸ್ ಟುಗೆದರ್ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ ಈ ಒಂದು ಸ್ಪೇಸ್ನಲ್ಲಿ ಬಂತು. ಸೊ ಇದು ಈ ಒಂದು 4 ಬಿಸ್ನೆಸ್ ಐಡಿಯಾಸು. ಈ ಒಂದು 4 ಬಿಸ್ನೆಸ್ ಐಡಿಯಾ ಮುಖಾಂತರ ನೀವು ಈ 2024 ಒಳ್ಳೆ ದುಡ್ಡು ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಮುಗಿಸ್ತೀನಿ. ಜೈ ಹಿಂದ್.